ನಮ್ಮ ಗಾಡಿನ ಇಂಟೀರಿಯರ್ ಆಲ್ಟ್ರೇಷನ್ಗೆ ಬಿಟ್ಟಿದ್ವಲ್ಲ ಅದ್ರದ್ದು ಮೇಕಿಂಗ್ ವಿಡಿಯೋನ ಇವತ್ತು ಶೇರ್ ಮಾಡ್ಕೊತಿದ್ದೀನಿ. ಗಾಡಿ ಆಲ್ರೆಡಿ ಕಂಪ್ನಿ ಡ್ಯೂಟಿ ಮಾಡ್ತಿದ್ರಿಂದ ನಮ್ದು ಇನ್ನೊಂದು ಟಿ ಟಿ ಇತ್ತಲ್ಲ ಅದನ್ನ ಸೇಲ್ ಬೇರೆ ಮಾಡಿದ್ವಲ್ಲ, ಹಾಗಾಗಿ ರೆಡಿ ಆಗೋವರೆಗೂ ಅಂತ ನಮ್ಮ ಹಸ್ಬೆಂಡ್ ಫ್ರೆಂಡ್ ಟಿ ಟಿನ ಒಂದು 10 ದಿನಕ್ಕೆ ಇಸ್ಕೊಂಡಿದ್ವಿ. ಗಾಡಿ ಬಿಟ್ಟಿದ್ದ ದಿನಾನೇ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಫಸ್ಟ್ ಸೀಟ್ಸ್ ಎಲ್ಲಾನು ರಿಮೂವ್ ಮಾಡಿ ಅದನ್ನು ಕೂಡ ಆಲ್ಟ್ರೇಷನ್ ಮಾಡಿಸ್ತಿರೋದ್ರಿಂದ ಅದನ್ನ ಬೇರೆ ಕಡೆ ಕೊಟ್ಬಿಟ್ಟು ಬಂದ್ರು. ಸೀಟಿಂಗ್ ಬಂದು ಇಂಟೀರಿಯರ್ ಆಲ್ಟ್ರೇಷನ್ ಬಿಟ್ಟಿದ್ವಲ್ಲ ಅಲ್ಲಿ ಅವೈಲಬಲ್ ಇರ್ಲಿಲ್ಲ, ಹಾಗಾಗಿ ಬೇರೆ ಕಡೆ ಕೊಟ್ಟಿದ್ದು. ನೆಕ್ಸ್ಟ್ ಫ್ಲೋರಿಂಗ್ ವರ್ಕ್ ನಡೀತಾ ಇತ್ತು. ಫ್ಲೋರ್ನೆಲ್ಲ ರಿಮೂವ್ ಮಾಡಿ ಫ್ಲೋರಿಂಗ್ ಅಲ್ಲಿ ಸಣ್ಣ ಪುಟ್ಟ ಡೆಂಟ್ಸ್ ಟಿಂಕರಿಂಗ್ ವರ್ಕ್ ಇದ್ದಿದ್ರಿಂದ ಅದನ್ನು ರೆಡಿ ಮಾಡಿಸ್ಬೇಕಿತ್ತು. ಫುಲ್ ಗಾಡಿ ಫ್ಲೋರ್ ರಿಮೂವ್ ಮಾಡಿ ತಗೊಂಡು ಹೋಗಿ ರೆಡಿ ಮಾಡಿಸ್ಕೊಂಡು ಬಂದ್ರು. ಇನ್ನು ನೆಕ್ಸ್ಟ್ ರೂಫಿಂಗ್ ಬಂದು ಕಟಿಂಗ್ ಎಲ್ಲ ಆಗಿತ್ತು. ಸೈಡ್ ಅಟ್ಟೆದು ಕ್ಲಾತ್ ಎಲ್ಲಾನು ಪೇಸ್ಟ್ ಮಾಡ್ತಿದ್ರು. ಇನ್ನು ಲೈಟಿಂಗ್ ವರ್ಕ್ ನಡೀತಾ ಇತ್ತು. ಇದೆಲ್ಲ ಏನೇ ಇದ್ರು ಫಸ್ಟ್ ನಮ್ಮ ಯಜಮಾನ್ರಿಗೆ ಟ್ರಯಲ್ ಮಾಡಿ ತೋರಿಸಿ ಓಕೆ ಆದ್ಮೇಲೆನೆ ನೆಕ್ಸ್ಟ್ ವರ್ಕ್ ಮಾಡ್ತಾ ಇದ್ರು. ಮಿಡಲ್ ಅಲ್ಲಿ ಗ್ಲಾಸ್ ನ ಸೆಲೆಕ್ಟ್ ಮಾಡಿದ್ವಿ. ಇದ್ರ ಕಾನ್ಸೆಪ್ಟ್ ಏನಂದ್ರೆ ಜಾತ್ರೆ ತರ ಅನ್ಸುತ್ತೆ, ಸಿಂಪಲ್ ಆಗಿ ಮತ್ತೆ ಎಲಿಗೆಂಟ್ ಆಗಿ ಒಂದು ಒಳ್ಳೆ 3D ಎಫೆಕ್ಟ್ ಅಲ್ಲಿ ಕಾಣಿಸೋ ತರಾನೇ ಮಾಡಿಸಿದ್ವಿ. ಫಿನಿಶಿಂಗ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಫೈನಲ್ ಆಗಿ ಕಂಪ್ಲೀಟ್ ಆದ್ಮೇಲೆ ಹೇಗೆ ಕಾಣಿಸ್ತಿದೆ ಅಂತ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಹಾಕ್ತೀನಿ, ವೇಟ್ ಮಾಡ್ತಾ ಇರಿ. ಕೀಪ್ ವಾಚಿಂಗ್.